ಬೀದರ್ ನಗರದಲ್ಲಿ ಅದ್ಧೂರಿಯಾಗಿ ರಾಮನವಮಿ ಆಚರಣೆ ನಡೆಯಿತು. ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಭವ್ಯ ಶೋಭಾಯಾತ್ರೆ ಆಯೋಜಿಸಲಾಗಿದ್ದು, ನಗರದೆಲ್ಲೆಡೆ ಧಾರ್ಮಿಕ ಉತ್ಸವ ಕಂಗೊಳಿಸುತ್ತಿತ್ತು. ನಗರದ ಕೆ.ಬಿ. ಹನುಮಾನ್ ದೇವಸ್ಥಾನದ ಬಳಿ ಪೂಜ್ಯ ಶ್ರೀ ಜ್ಯೋತಿರ್ಮಾನಂದ ಸ್ವಾಮೀಜಿ, ಸೂರ್ಯಕಾಂತ್ ನಾಗಮಾರಪಳ್ಳಿ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರು ಶ್ರೀರಾಮನ ಮೂರ್ತಿಗೆ ಪೂಜೆ ಸಲ್ಲಿಸುವ ಮೂಲಕ ಶೋಭಾಯಾತ್ರೆಗೆ ಚಾಲನೆ ನೀಡಿದರು. ಈ ಶೋಭಾಯಾತ್ರೆಯು ವಿಶೇಷ ಆಕರ್ಷಣೆಯಾಗಿ 12 ಅಡಿ ಎತ್ತರದ ಶ್ರೀರಾಮನ ಭವ್ಯ ಮೂರ್ತಿಯನ್ನು ತೆರೆದ ವಾಹನದಲ್ಲಿ ಹೊತ್ತು ಸಾಗಿಸಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಈ ಮೂರ್ತಿ ದರ್ಶನಕ್ಕೆ ಭಕ್ತರು ಗುಂಪು ಗುಂಪಾಗಿ ಹರಿದು ಬಂದರು. ಶೋಭಾಯಾತ್ರೆ ಕೆ.ಬಿ. ಹನುಮಾನ್ ದೇವಸ್ಥಾನದಿಂದ ಪ್ರಾರಂಭವಾಗಿ ನಗರದ ವಿವಿಧ ಭಾಗಗಳಲ್ಲಿ ಸಂಚರಿಸಿತು. ಸಾವಿರಾರು ಹಿಂದೂ ಕಾರ್ಯಕರ್ತರು ಹಾಗೂ ರಾಮಭಕ್ತರು ಕೇಸರಿ ಶಾಲು ಧರಿಸಿ ಕೈಯಲ್ಲಿ ಕೇಸರಿ ಧ್ವಜಗಳನ್ನು ಹಿಡಿದು ಭಾಗವಹಿಸಿದ್ದು, ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂದು ಘೋಷಣೆಗಳಿಂದ ನಗರ ಮೊಳಗಿತು. ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಹಾಗೂ ಕರ್ನಾಟಕ ಬರಹಗಾರ ಮತ್ತು ಕಲಾವಿದರ ಸಂಘ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ನಗರದ ಬಿ.ವಿ.ಬಿ. ಭೂಮರೆಡ್ಡಿ ಕಾಲೇಜಿನಲ್ಲಿ ವಿಶ್ವ ರಂಗಭೂಮಿ ದಿನಾಚರಣೆಯ ಅಂಗವಾಗಿ ಉಪನ್ಯಾಸ ಹಾಗೂ ರಂಗಗೀತೆಗಳ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ಡಾ. ಜಗನ್ನಾಥ ಹೆಬ್ಬಾಳೆ ಮಾತನಾಡಿ, ರಂಗಭೂಮಿಯಿಂದ ನಾವು ನಮ್ಮ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬಹುದು ಎಂಬುದನ್ನು ಅರಿತುಕೊಳ್ಳಬೇಕು. ವೃತ್ತಿಯಾಗಿ ರಂಗಭೂಮಿಯನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ಹೇಗೆ ಕೊಡುಗೆ ನೀಡಬಹುದು ಎಂಬುದರ ಬಗ್ಗೆ ತಿಳಿಯುವುದು ಅಗತ್ಯ ಎಂದು ಹೇಳಿದರು. ಇದಲ್ಲದೆ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ಆಚರಿಸುವ ಉದ್ದೇಶ ಮತ್ತು ಅದರ ಮಹತ್ವವನ್ನು ತಿಳಿದುಕೊಳ್ಳಬೇಕು ಎಂದು ಹೇಳಿದರು. ಈ ರೀತಿಯ ಆಚರಣೆಗಳಿಂದ ನಮ್ಮ ಜೀವನದಲ್ಲಿ ಏನು ಪ್ರಯೋಜನ ಎಂಬುದನ್ನು ಅರಿಯಬೇಕು. ರಂಗಭೂಮಿ ಬದುಕಿನ ವಿಧಾನವನ್ನು ಸರಿಪಡಿಸುತ್ತದೆ. ಹಿರಿಯರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರೇರಣೆಯನ್ನು ನೀಡುತ್ತದೆ. ಜೊತೆಗೆ ನಾಟಕವು ಮನರಂಜನೆಗೂ ಸಹ ಕಾರಣವಾಗುತ್ತದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಹಲವಾರು ಸಾಹಿತ್ಯ ಆಸಕ್ತರು, ಕಲಾವಿದರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ತುಂಬಿರಬಹುದು ನಮ್ಮನು ಕಾಯುವುದೈ.
ಸ್ವಾಗತಿಸಿ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಬಿವಿವಿ ಎಲ್ಲ ಶಾಲಾ ಕಾಲೇಜು ಆವರಣದ ಸಂಚಾಲಕರು ಅಧ್ಯಕ್ಷರು ಆದ ಶ್ರೀಯುತ ಡಾಕ್ಟರ್ ರಜನೀಶ್ ವಾಲಿಸ್ ಮಹಾವಿದ್ಯಾಲಯದ ವತಿಯಿಂದ ಕನ್ನಡ ವಿಭಾಗದ ವತಿಯಿಂದ ಗೌರವೋತ್ತರರು ತಮ್ಮ ಪ್ರೋತ್ಸಾಹ ಮಾರ್ಗದರ್ಶನ ಸದಾ ಇರಲಿ ಅಂತ ಸದಾ ಬೆಳ್ತಟ್ಟಿ ಪ್ರೋತ್ಸಾಹಿಸ ಸರ್ ಅವರು ವಿಶೇಷ ಕಲಾವಿದರನ್ನ ಗೌರವಿಸುವಂತ ಕಾರ್ಯ ಯಾರಿಗಾದ್ರೂ ಹೊಳಿತದ ಅಂದ್ರೆ ಅದು ಹೆಬ್ಬಾಳೆ ಸರ್ ಅವರಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ನಾವು ಹೇಳ್ತಿದ್ವಿ. ಅದರ ಮುಂದಿನ ರಾಯಭಾರಿಗಳು ಯಾರು ಅನ್ನೋ ಪ್ರಶ್ನೆ ನಮಗ ಅವಾಗ ಮೂಡ್ತದ. ಇಂಥ ಕಲಾವಿದರ ಕಲೆ ಕೇವಲ ಅವರಿಗೆ ಮಾತ್ರ ಸೀಮಿತವಾಗದೆ ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿ ಈ ಕಡೆ ಇದನ್ನು ತಿಳ್ಕೋಬೇಕು. ರಂಗಭೂಮಿ ಬಗ್ಗೆ ವಾಟ್ ಈಸ್ ಥಿಯೇಟರ್ ಮುಂದೆಲ್ಲ ಅವ್ರು ಹೇಳ್ತಾರೆ. ಅದಕ್ಕೆ ಈ ರಂಗಭೂಮಿಯಿಂದ ನಮ್ಮ ಬದುಕನ್ನು ಯಾವ ರೀತಿಯ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಇದೆ, ಅದನ್ನೇ ಹಾಗೆ ಇದನ್ನ ನಮ್ಮ ಹವ್ಯಾಸ ರೂಪದೊಳಗ ವೃತ್ತಿ ಮೂಲಕವಾಗಿ ಅದು ಹೇಗೆ ಕಟ್ಕೊಂಡು ನಾವು ಸಮಾಜಕ್ಕೆ ಏನು ಕಾಣಿಕೆಗಳನ್ನು ಕೊಡಬಹುದು ಅನ್ನುವ ನಿಟ್ಟಿನೊಳಗೆ ಇವತ್ತ ಈ ವಿಶ್ವರಂಗಭೂಮಿ ದಿನಾಚರಣೆ ಪೂರಕವಾಗಿ ಇವತ್ತು ಅನೇಕ 2 ಗಂಟೆ ಒಳಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಚೆನ್ನಾಗಿ ಒಳ್ಳೆ ಕಲಾವಿದರು, ಕಲಬುರಗಿಯಿಂದ ಕಲಾವಿದರು ನಮ್ಮ ಶಂಕರಯ್ಯ ಗಂಡಿ ಸರ್ ಕರ್ಕೊಂಡು ಬಂದಿದ್ದಾರೆ. ಅವರ ಹಾಡುಗಳನ್ನ ಕೇಳೋಣ ಅಂತ ಹೇಳ್ತಾ, ಈ ರಂಗಭೂಮಿಯಿಂದ ಏನು ನಮಗೆ ಫ್ರೀಡಮ್ ಮೂವ್ಮೆಂಟ್ ಒಳಗೆ ಸ್ವಾತಂತ್ರ್ಯ ಸಂಗ್ರಾಮದೊಳಗೆ ಈ ಸ್ವಾತಂತ್ರ್ಯವನ್ನು ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನುವ ನಿಟ್ಟಿನೊಳಗೆ ಅನೇಕ ನಾಟಕಗಳನ್ನು ಪ್ರದರ್ಶನಗೊಂಡು 1947 ಸಂದರ್ಭದಲ್ಲಿ ಯಾಕೆ ನಾವು ಆಚರಣೆಯನ್ನು ಮಾಡಬೇಕು ಅಂತಂದ್ರೆ ಇದರ ಮಹತ್ವ ಏನು, ಇದು ಯಾಕೆ ಆಚರಣೆ ಮಾಡಬೇಕು, ಈ ಆಚರಣೆ ಮಾಡುವುದ್ರ ಮೂಲಕ ನಮ್ಮ ಬದುಕಿನಲ್ಲಿ ಪೂರಕ ಆಗ್ತವ, ಒಂಥರ ಮಾತಾಡಿಸ್ತದೆ. ಈ ರಂಗ ಯಾವುದೇ ದಿನಾಚರಣೆ ಆಗಿರ್ಬೋದು ಅದರಲ್ಲಿ ನಾವು ಸೇರ್ಪಡೆ ಆಗ್ತೀವಿ ಅನ್ನೋದು. ಆಮೇಲೆ ಬದುಕಿನ ವಿಧಾನವನ್ನು ಬಲಪಡಿಸುವಂತ ದಿನಾಚರಣೆಗಳು. ಆಮೇಲೆ ಹಿರಿಯರ ಆದರ್ಶಗಳನ್ನ, ನಮ್ಮ ಹಿರಿಯರು ಯಾವ ರೀತಿಯಾಗಿ ಅವ್ರು ಬದುಕಿದ್ರು, ಬಾಳಿದ್ರು, ಸಮಾಜಕ್ಕೆ ಕಾಣಿಕೆಗಳನ್ನು ಕೊಟ್ಟರು, ಹಾಗೆ ನಾವು ನಡಿಬೇಕು ಅನ್ನೋ ನಿಟ್ಟಿನೊಳಗೆ ಅವರ ಆದರ್ಶಗಳನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತಕ್ಕಂಥ ಫೀಲಿಂಗ್ಸ್ ನಮ್ಮ ಹತ್ರ ಬರ್ತದೆ. ಆಮೇಲೆ ವಿದ್ಯಾರ್ಥಿಗಳೇ, ಸತ್ಯ, ಅಹಿಂಸೆ, ಮಾನವೀಯತೆಗಳು ಗುಣಗಳು ಕೂಡ ಈ ನಾಟಕ ಮೂಲಕ ಅನೇಕ ನಮ್ಮ ನಿರ್ದೇಶಕರು ಅಂತ ತಂತ್ರಗಾರಿಕೆ ಟೆಕ್ನಿಕ್ಸ್ ಅನ್ನೆಲ್ಲ ತಂದಿರ್ತಾರೆ ನಾಟಕಗಳಲ್ಲಿ. ಅವು ಕೂಡ ನಮ್ಮ ಮನಸ್ಸಿನ ಮೇಲೆ ಗಾಢವಾದಂತಹ ಪ್ರಭಾವವನ್ನು ಬೀರ್ತಾವ, ಜೊತೆಗೆ ಮನರಂಜನೆನೂ ಕೂಡ ಕೊಡ್ತಾವ. ಈ ಟಿವಿ ನೋಡೋದ್ರಿಂದ ಕಣ ಖರಾಬಾಗ್ತದ ಅಂತ. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ಪವಿತ್ರ ರಾಮನವಮಿ ಹಬ್ಬದ ಅಂಗವಾಗಿ ನಗರದಲ್ಲಿ ಭವ್ಯ ಶೋಭಾಯಾತ್ರೆ ಅದ್ಧೂರಿಯಾಗಿ ಜರುಗಿತು. ನಗರದ ಕಾಳಿಗಲ್ಲಿಯಿಂದ ಪ್ರಾರಂಭವಾದ ಈ ಬೃಹತ್ ಶೋಭಾಯಾತ್ರೆಗೆ ಶಾಸಕ ಶರಣು ಸಲಗಾರ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಶರಣು ಸಲಗಾರ್ ಅವರು ರಾಮನವಮಿ ಹಬ್ಬದ ಮಹತ್ವವನ್ನು ವಿವರಿಸಿ, ಶ್ರೀರಾಮಚಂದ್ರನು ತಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಧರ್ಮದ ಮಾರ್ಗವನ್ನೇ ಅನುಸರಿಸಿ ಸತ್ಯ ಮತ್ತು ನೈತಿಕತೆಯ ಮೂಲಕ ಎಲ್ಲರಿಗೂ ಆದರ್ಶ ಮಹಾಪುರುಷರಾಗಿದ್ದಾರೆ ಎಂದು ಹೇಳಿದರು. ಶೋಭಾಯಾತ್ರೆಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದು, ಕೇಸರಿ ಧ್ವಜಗಳು ಹಾಗೂ ಭಕ್ತಿಗೀತೆಗಳ ನಡುವೆ ಉತ್ಸಾಹಭರಿತ ವಾತಾವರಣ ನಿರ್ಮಾಣವಾಗಿತ್ತು. ಶಾಸಕ ಶರಣು ಸಲಗಾರ್ ಅವರು ಯುವ ಮಿತ್ರರೊಂದಿಗೆ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಇದೇ ವೇಳೆ ರಾಮನವಮಿ ಉತ್ಸವವನ್ನು ಯಶಸ್ವಿಗೊಳಿಸಲು ಹಗಲು ರಾತ್ರಿ ಶ್ರಮಿಸಿದ ಎಲ್ಲರಿಗೂ ಶಾಸಕರು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು. मागे 2 मिनिटं गाडी चालू होते.
ಏಪ್ರಿಲ್ 5ರಂದು ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 119ನೇ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ ತಿಳಿಸಿದರು. ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಂದು ಬೆಳಗ್ಗೆ 9:30 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ 10 ಗಂಟೆಗೆ ಅವರ ಪ್ರತಿಮೆಯಿಂದ ಭಾವಚಿತ್ರದ ಮೆರವಣಿಗೆ ಪ್ರಾರಂಭಗೊಂಡು ನಗರದ ಬಸವೇಶ್ವರ ವೃತ್ತ, ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ಕರಿಯಪ್ಪ ವೃತ್ತ ಮಾರ್ಗವಾಗಿ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಸಲಾಗುವುದು ಎಂದರು. ಅಂದು ನಗರದ ಎಲ್ಲ ಮಹನೀಯರ ವೃತ್ತಗಳಿಗೆ ದೀಪಾಲಂಕಾರ ಮಾಡಲಾಗುವುದು. ಎಲ್ಲ ಗ್ರಾಮಗಳ ಪಂಚಾಯಿತಿಗಳಲ್ಲಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದು. ಮೆರವಣಿಗೆ ನಡೆಯುವ ಸ್ಥಳದಲ್ಲಿ ಸ್ವಚ್ಛತೆ, ಕುಡಿಯುವ ನೀರಿನ ವ್ಯವಸ್ಥೆ ನಗರಸಭೆ ವತಿಯಿಂದ ಮಾಡಲಾಗುವುದು. ಅದೇ ರೀತಿ ಪೊಲೀಸ್ ಇಲಾಖೆ ವತಿಯಿಂದ ಮೆರವಣಿಗೆ ಹೋಗುವ ಸ್ಥಳಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗುತ್ತದೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಕಲಾ ತಂಡಗಳನ್ನು ನೀಡಲು ವ್ಯವಸ್ಥೆ ಮಾಡಿಸಿಕೊಳ್ಳಲಾಗುವುದು ಎಂದು ಹೇಳಿದರು. ನಿಯಂತ್ರಣ ತಪ್ಪಿ ಲಾರಿಯೊಂದು ಪ್ರಯಾಣಿಕನಿಗಾಗಿ ಕಾಯುತ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದ್ದು, ಘಟನೆಯಲ್ಲಿ ಯುವಕನೊಬ್ಬ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆಯೊಂದು ಬೆಂಗಳೂರು ನಗರದ ಕುರುಬರಹಳ್ಳಿ ಪ್ರದೇಶದಲ್ಲಿ ತಡರಾತ್ರಿ ಸಂಭವಿಸಿದೆ. ಕಲಬುರಗಿ ಮೂಲದ ಅಂಬಾದಾಸ್ ಎಂಬ ಯುವಕ ಬೆಂಕಿಯಲ್ಲಿ ಸಿಲುಕಿ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಆಂಧ್ರಪ್ರದೇಶದಿಂದ ಸುಂಕದಕಟ್ಟೆ ಕಡೆಗೆ ಕಬ್ಬಿಣ ತುಂಬಿಕೊಂಡು ಬರುತ್ತಿದ್ದ ಲಾರಿ ಗೂಗಲ್ ಮ್ಯಾಪ್ ಮಾರ್ಗದರ್ಶನದಂತೆ ಕುರುಬರಹಳ್ಳಿ ಮಾರ್ಗವಾಗಿ ಸಾಗುತ್ತಿತ್ತು. ಆದರೆ ಈ ಮಾರ್ಗದಲ್ಲಿ ಇಳಿಜಾರು ರಸ್ತೆ ಇರುವುದರಿಂದ ಈಗಾಗಲೇ ಓವರ್ಲೋಡ್ ಆಗಿದ್ದ ಲಾರಿ ನಿಯಂತ್ರಣ ತಪ್ಪಿದೆ. ಈ ವೇಳೆ ಪ್ರಯಾಣಿಕನಿಗಾಗಿ ಕಾಯುತ್ತಿದ್ದ ಕಾರೊಂದಕ್ಕೆ ಲಾರಿ ಭೀಕರವಾಗಿ ಡಿಕ್ಕಿ ಹೊಡೆದಿದ್ದು, ಡಿಕ್ಕಿಯ ತೀವ್ರತೆಯಿಂದ ಕಾರನ್ನು ಸುಮಾರು 50ರಿಂದ 100 ಮೀಟರ್ ದೂರದವರೆಗೆ ಎಳೆದೊಯ್ದಿದೆ. ನಂತರ ಕಾರು ಸಮೀಪದಲ್ಲಿದ್ದ ಸ್ಕ್ರಾಪ್ ಗೋದಾಮಿಗೆ ನುಗ್ಗಿದ್ದು, ಡಿಕ್ಕಿಯಿಂದ ಉಂಟಾದ ಸ್ಪಾರ್ಕ್ನಿಂದ ಕಾರು ಹಾಗೂ ಸ್ಕ್ರಾಪ್ ಸಾಮಗ್ರಿಗಳಿಗೆ ಬೆಂಕಿ ಹೊತ್ತಿಕೊಂಡಿದೆ. ಪರಿಣಾಮವಾಗಿ ಕಾರು ಮತ್ತು ಲಾರಿ ಎರಡೂ ಹೊತ್ತಿ ಉರಿದಿವೆ. ಘಟನೆಯ ಸಮಯದಲ್ಲಿ ಕಾರಿನೊಳಗಿದ್ದ ಚಾಲಕ ಬೆಂಕಿಯಲ್ಲಿ ಸಿಲುಕಿ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಅಗ್ನಿಶಾಮಕ ಸಿಬ್ಬಂದಿ ಮೃತದೇಹವನ್ನು ಹೊರತೆಗೆಯಲು ಸಾಕಷ್ಟು ಹರಸಾಹಸ ಪಟ್ಟಿದ್ದಾರೆ. 5-6 ಅಗ್ನಿಶಾಮಕ ವಾಹನಗಳ ಸಹಾಯದಿಂದ ಬೆಂಕಿಯನ್ನು ನಂದಿಸಲಾಯಿತು. ऐसा देखिए बैग बंद किया बैग आ जाना उधर को ಹುಷಾರು ಹುಷಾರು ಇಲ್ಲ ಅವರು ಕೊಡಿ ಹುಷಾರು. ಅದು ಮೇಲೆ ಅಪ್ಪಿಂದ ಡೌನಿಗೆ ಬಂದೈತೆ. ಅವನು ಅರ್ಜೆಂಟ್ ಅಂತ ತೆಗೆದು ಬಿಡು ಗುರು.